ಪುಷ್ಪಲತಾ ಅಂತ ಒಬ್ಬ ಬೆಂಗಳೂರಿಂದ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪುಷ್ಪಲತಾ ಅವರೇ. ನಾನು ನಿವೃತ್ತ ಅಧ್ಯಾಪಕಿ. ನಾನು ಮೇಡಮ್ ನಿವೃತ್ತ ಅಧ್ಯಾಪಕಿ. ಓಕೆ ಓಕೆ ಓಕೆ. ಶಿಕ್ಷಕಿ. ನಾನು ಕನ್ನಡ ಅಧ್ಯಾಪಕಿಯಾಗಿ ನಾನು ರಿಟೈರ್ ಆಗಿರೋದು. ಓಕೆ. ಆಚಾರ್ಯ ಪಾಠಶಾಲೆಯಲ್ಲಿ. ನನಗೆ ಆಕ್ಚುಲಿ ಹೆಚ್ಚಿನ ಕೇಳಿ ಈಗ ಬರ್ತಾ ಇರೋ ಸಿನಿಮಾಗಳು ಬರೀ ರಕ್ತಪಾತದಿಂದಾನೇ ಕೂಡಿರುತ್ತೆ. ಯಾವ್ದ್ರಲ್ಲಾದ್ರೂ ಮಚ್ಚು ಇದು ಇಡೇ ಇರೋ ಸಿನಿಮಾ ನೋಡಿದ್ದೀರಾ ನೀವು? ಅದಕ್ಕೆ ತಕ್ಕ ಹಾಗೆ ಅವ್ರು ಮಾಡೋ ನಟರು ಕೂಡ ಅಂತವ್ರೆ. ಅವರಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಭಾವನೆಗಳಾಗ್ಲಿ, ಒಳ್ಳೆ ಎಮೋಷನಲ್ ಸೀನ್ಗಳಾಗ್ಲಿ, ಒಂದು ಪ್ರೀತಿ ಪಾತ್ರರಿಗೆ ಒಂದು ತಾಯಿ ಬಗ್ಗೆ ಸಂಸ್ಕಾರ ಆ ತರ ಏನಾದ್ರು ಕಂಡಿದೀವ ನಾವು ಈ ನಡುವೆ? ಖಂಡಿತ ಕಂಡಿಲ್ಲ. ಅದಕ್ಕೆ ತಕ್ಕ ಹಾಗೆ ಅವ್ರ ನಡವಳಿಕೆಗಳು ಇರ್ತವೆ. ಅವರಿಂದ ನಾವ್ ಇನ್ನೇನನ್ನ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ? ಅವರಿಗೆ ಅಭಿಮಾನಿಗಳಾಗ್ತಾರಲ್ಲ ಪಾಪ, ಆ ಹುಡುಗರ ಬಗ್ಗೆ ನನ್ಗೆ ಬಹಳ ಪಶ್ಚಾತ್ತಾಪ ಪಡ್ತೀನಿ ನಾನು. ಯಾಕೆ ಆ ಮಕ್ಕಳು ಅಂತ ಕುರುಡು ನಂಬಿಕೆಗಳನ್ನ ಇಟ್ಕೋತಾರೆ, ಕುರುಡು ಇದನ್ನ ಇಟ್ಕೋತಾರೆ? ಅವರನ್ನ ನಾವು ನಿಜವಾಗ್ಲೂ ಕೂಡ ನಾನ್ ಹೇಳೋದು ನಿಮ್ಮ ಮಾಧ್ಯಮದವ್ರಿಗೂ ಹೇಳ್ತೀನಿ, ಅವ್ರನ್ನ ನಿಜವಾಗ್ಲೂ ಹೆಚ್ಚಿಗೆ ಅವ್ರನ್ನ ನೀವು ವೈಭವೀಕರಿಸಲೇಬೇಕು. ಅವ್ನ್ ಮಹಾ ದೊಡ್ಡ ನಟನ. ಅವ್ನ್ ಯಾವನ ಹೇಳಿದ ಮೇರು ನಟ ಅಂತ. ಆ ಮೇರು ನಟ ಅನ್ನೋ ಪದಕ್ಕೆ ಅರ್ಥನಾರು ಗೊತ್ತಿದ್ಯಾ ಅವನ್ಗೆ? ರಾಜ್ಕುಮಾರ್ಗೆ ಮೇರು ನಟ ಅಂದ್ರೆ ಅದಕ್ಕೊಂದು ಅರ್ಥ ಇದೆ. ಯಾರ್ಯಾರಿಗೋ ಮೇರು ನಟ ಅಂತೆಲ್ಲ ಅಂದ್ಬಿಟ್ಟು ಏನೋ ಅವನು ಅವ್ನು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊಳಕ್ ಅವ್ನು ನಟ ಆಗಿದ್ದಾರೆ. ಅವನಂತ. ಪುಷ್ಪಲತಾ ಮೇಡಮ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದೀರಾ? ಫೇಸ್ಬುಕ್, ಇನ್ಸ್ಟಾಗ್ರಾಮು? ಹೌದು ಇದೀವಿ, ಖಂಡಿತ ಇದೀವಿ. ದಯವಿಟ್ಟು ಹೇಳ್ತೀನಿ, ಇದನ್ನ ನಮ್ಮ ಹುಡುಗರು ಈ ನಿಮ್ಮ ಜೊತೆಗಿನ ಫೋನ್ ಸಂಭಾಷಣೆಯನ್ನು ಕಟ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಅದಕ್ಕೆ ಬಂದಿರೋ ಕಮೆಂಟ್ಗಳನ್ನು ಓದಕ್ಕೆ ಹೋಗಬೇಡಿ. ನೀವೊಬ್ಬ ನಿವೃತ್ತ ಪ್ರಾಧ್ಯಾಪಕಿ, ನೀವೊಬ್ಬ ಹಿರಿಯ ನಾಗರಿಕರು, ಇದು ಯಾವುದನ್ನು ನೋಡೋದಿಲ್ಲ ಇವರು. ಬೇಕಾಗಿಲ್ಲ. ಇದನ್ನ ಯಾವುದನ್ನು ನೋಡದೆ ಕಮೆಂಟ್ ಹಾಕ್ತಾರೆ. ನಾನು ಅದಕ್ಕೆ ತಲೆನೂ ಕೆಡಿಸ್ಕೊಳ್ಳಲ್ಲ. ಆದ್ರೆ ನನಗೆ ಅಜಿತ್ ಹನುಮಕ್ಕನವ್ರ ಬಗ್ಗೆ ನಂಗೆ ಬಹಳ ಗೌರವ ಇದೆ. ಅದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಅವ್ರ ಬಗ್ಗೆ ನನಗೆ ತುಂಬಾ ಗೌರವ ಇದೆ, ಅಜಿತ್ ಹನುಮಕ್ಕನವ್ರ ಬಗ್ಗೆ. ನಾನೇ ಮಾತಾಡ್ತಿದ್ದೀನಿ ಪುಷ್ಪಲತಾ ಮೇಡಮ್. ಹೌದಾ ಸರ್? ನಿಮ್ ಬಗ್ಗೆ ನಂಗೆ ತುಂಬಾ ಗೌರವ ಇದೆ. ಅದಕ್ಕೆ ಯಾಕಂದ್ರೆ ನಾನು ನಿಮ್ಮನ್ನ ನೇರವಾಗಿ 2-3 ಸಲ ಭೇಟಿ ಮಾಡಿದ್ದೀನಿ. ನನಗೆ ನಿಮ್ಮ ನೇರ ದಿಟ್ಟ ನಿರಂತರ ಪತ್ರಿಕೋದ್ಯಮ ಬಹಳ ಮೆಚ್ಚುಗೆ. ಹಾಗೆ ಪ್ರಶಾಂತ್ ಅವರ ಆ ವಿಮರ್ಶೆಗಳು ಕೂಡ ನಂಗೆ ಮೊನ್ನೆಲ್ಲ ನಾವು ರಾಜಕೀಯ ಅನಾಲಿಸಿಸ್ ನೋಡ್ತಾ ಇದ್ದೀನಿ. ನಾನು ಮ್ಯೂಟ್ ಮಾಡ್ಕೊಂಡಿದ್ದೀನಿ, ಜೊತೆಲೆ ಕೂತಿದ್ದೀನಿ. ನಂಗೆ ಏನಂದ್ರೆ ಈ ಮಕ್ಕಳು ಹಾಳಾಗ್ತಾರಲ್ಲ ಅಂತ ಅಷ್ಟೇ. ಯಾವನ ಹಾಳಾದ ಅವ್ನ್ ಜೈಲ್ಗೆ ಹೋಗ್ತಾನೋ, ಅವ್ನ್ ಏನ್ ಹಾಕ್ತಾನೋ, ಮಕ್ಕಳು ಹಾಕ್ಬಾರ್ದು ಸರ್. ಅನುಭವಿಸ್ತಾನೆ. ಬಟ್ ಇವ್ರ ಕಥೆ ಏನು ಅಂತ ಅಲ್ವಾ? ಈ ಮಕ್ಕಳ ಕಥೆ ಏನು? ಅವ್ರ ತಾಯಿ ತಂದೆಯವ್ರಿಗೆ ಬುದ್ಧಿ ಇರ್ಬೇಕು. ಸಿನಿಮಾಗಳಿಂದ ಅವರು ಈಗ ಆ ಹುಡುಗ ಅವ್ನ್ ನಾನು ಹೇಳ್ಕೊಂಡಿದ್ದಾನ ದರ್ಶನ್ ಇದು ಅಂತ. ಅವನೇನ್ ಸರ್, ಅವ್ನ್ ಸಾಯಕ್ಕೋಸ್ಕರ ದರ್ಶನ್ ಅಭಿಮಾನಿ ಆಗ್ಬೇಕಾ? ಇದು ಬಹಳ ತಪ್ಪಾಗ್ತಾ ಇದೆ ಸರ್. ನನಗೆ ನಿಜವಾಗ್ಲೂ ನೀವೆಲ್ಲ ಮಾಧ್ಯಮದ ಮೂಲಕ ನಿಜವಾಗ್ಲೂ ಇದು ನಿಜವಾಗ್ಲೂ ಮಾಧ್ಯಮ ಮಾಡ್ಬೇಕಾಗಿರೋ ಕೆಲಸ. ಇಲ್ಲಿ ಸರಿಯಾದ ಸತ್ಯವನ್ನ ತೋರಿಸ್ಬೇಕು. ಅವರು ಪ್ರಭಾವಿ ಇದ್ ಮಾಡ್ಕೊಂಡು ಶಿಫಾರಸ್ನಿಂದ ಅದೇನೇನ್ ಕ್ಯಾನ್ಸಲ್ ಮಾಡ್ತಾರೋ, ಕೇಸ್ ಬಿದ್ದೋಗಿಸ್ತಾರೋ, ಯಾಕಂದ್ರೆ ದುಡ್ಡಿದೆ ಅವ್ನಿಗೆ ಬೇಕಾದಂಗ, ಅವನ್ ಬೇಕಾದ್ರೆ ಏನ್ ಬೇಕು. ಆದ್ರೆ ಜನ ಸತ್ಯ ತೋರಿಸ್ತಾ ಇದ್ದೀರಾ, ಇದು ನಂಗೆ ಬಹಳ ನಿಶ್ಚಯ ಆಗಿದೆ ಸರ್. ಇದು ನಿಜವಾಗ್ಲೂ ಕೂಡ ಸಮಾಜ ಕಳಕಳಿಯಿಂದ ನೋಡ್ಬೇಕಾಗಿರುವಂತ ಒಂದು ಕಾರ್ಯಕ್ರಮ ನೋಡ್ಬೇಕು ಸರ್. ಎಲ್ರು ಇದಕ್ಕೆ ಮನಸ್ಸು ಕೊಡ್ಬೇಕು, ಇದರಲ್ಲಿ ತೊಡಗಿಸ್ಕೋಬೇಕು ಸರ್. ಥ್ಯಾಂಕ್ ಯು. ಧನ್ಯವಾದ ಪುಷ್ಪಲತಾ ಅವರು. ಒಬ್ಬ ಕಾಲರ್ ಜೊತೆಗೆ ಮಾತಾಡುವಷ್ಟು ಅವಕಾಶ ಇದೆ. ರಾಧಾ ಅವರು ಚಿಕ್ಕಬಳ್ಳಾಪುರದಿಂದ ಸಂಪರ್ಕದಲ್ಲಿ ಇದ್ದಾರೆ. ನಮಸ್ಕಾರ ರಾಧಾ ಅವರೇ. ನಮಸ್ತೆ ಸರ್. ಅಜಿತ್ ಸರ್ ಅಂದ್ರೆ ನಿಮ್ ನ್ಯೂಸ್ ಅಂದ್ರೆ ತುಂಬಾ ಇಷ್ಟ ಸರ್. ನನಗೆ ಈ ಹೇಳೋ ಪಾಯಿಂಟ್ಸ್ ಅಂದ್ರೆ ತುಂಬಾ ಇನ್ಸ್ಪಿರೇಷನ್ ಆಗುತ್ತೆ. ನಾನೊಬ್ಬ ಲೆಕ್ಚರರ್. ಹೌದು ಸರ್. ಒಬ್ಬ ರಿಟೈರ್ಡ್ ಲೆಕ್ಚರರ್ ಆಗಲ್ಲ ಸರ್. ಇದೇನ್ ಸಾವ ಸರ್? ಪ್ರತಿಯೊಬ್ಬ ಮನುಷ್ಯ ಈಸಿಯಾಗಿ ಸಂತೋಷವಾಗಿ ಪ್ರಾಣ ಬಿಡ್ಬೇಕು ಅಂತಾರೆ. ಈ ತರ ಮರ್ಡರ್ ಮಾಡೋದ ಹೋಗಿ ಒಬ್ಬ ರಾಜ ತಾನು ಯಾರಿಗಾದ್ರೂ ತಲೆ ಎತ್ತಿದ್ರೆ ಫಾಸ್ಟರ್ ಆಫ್ ಮಿನಿಟ್ಸ್ ಅಲ್ಲಿ ಹೋಗುತ್ತೆ. ಎತ್ತಿದ್ರೆ ಎನ್ಕೌಂಟರ್ ಅಂದ್ರೂ ಸಹ ಹಲವಾರು ಸೆಕೆಂಡ್ಗಳಲ್ಲೇ ಹೋಗುತ್ತೆ. ಆಯ್ತಾ? ನೇಣಾಕ್ರಿ ಅಂದ್ರೂ ಅದು ಸೆಕೆಂಡ್ಗಳಲ್ಲೇ ಹೋಗುತ್ತೆ. ಇಷ್ಟು ವಿಚಿತ್ರವಾಗಿ ಸಾಯಿಸ್ತಾರೆ ಸರ್ ಇವ್ರು. ಮನುಷ್ಯರೇನ ಹೋಗ್ಲಿ, ಅವ್ರ ಮನುಷ್ಯರಾಗಿ ಈ ತರ ಮಾಡಕ್ ಸಾಧ್ಯನ? ಯಾರ ಸಾವು ಬರ್ಬೇಕು, ಇಂಥೋ ಸಾವು ಅಟ್ಲೀಸ್ಟ್ ಯಾರಾದ್ರೂ ಮಾಡೋ ಅಂತ ಕೆಲ್ಸನ ಸರ್. ಹೋಗ್ಲಿ, ಅದನ್ನ ಕೇಳೋರೇ ಇಲ್ಲ ಯಾರು. ನೀವು ಬಿಟ್ರೆ ಮೀಡಿಯಾಗಳವರು ಯಾರು ಕೇಳೋ ಹಂಗೆ ಇಲ್ಲ ಸರ್. ಇದನ್ನ ಬೇರೆ ವಿಷಯಕ್ಕಾದ್ರೆ ಎಷ್ಟ್ ಜನ ಬರ್ತಾರೆ, VIP ಗಳು, ಈ ರಾಜಕಾರಣಿಗಳು, ಇವರೆಲ್ಲ ಭಯ ಹುಟ್ಟಿಸಿಟ್ಬಿಟ್ಟಿದಾರೆ. ಹಂಗೆ ಏನ್ ಭಯ ಸರ್? ಈಗೇನು ಸರ್ ಪೆಂಡಾಲು
ಅವ್ರಿಗೆ ಏನ್ ರಾಜಾಧಿತ್ಯ ಮಾಡ್ಬೇಕಾ, ಅವ್ರಿಗೆ ಏನ್ ದೊಡ್ಡ ಇದ್ ಮಾಡ್ಕೊಂಡ್ ಬಂದಿರೋರ್ ತರ. ಸರ್ ಒಂದಿಷ್ಟಾದ್ರೂ ಮನುಷ್ಯತ್ವ ಮಾನವೀಯತೆ ಅನ್ನೋದ್ ಬೇಡ್ವಾ? ಅವ್ರು ನೋಡಿದ್ರೆ ನೀವು ತೋರ್ಸಿರೋ ಇದ್ರಲ್ಲಿ ಆ ಹೆಜ್ಜೆಗಳನ್ನ, ಅವ್ರು ಅಳೋದನ್ನ, ಊಟ ಮಾಡಕ್ ಮನ್ಸ್ ಬರಲ್ಲ ಸರ್, ಅಷ್ಟು ಘೋರವಾಗಿದೆ. ಅವ್ರ ಫ್ಯಾನ್ಸ್ ಅನ್ನೋರು, ಅವ್ರಿಗೇನು ತಂದೆ ತಾಯಿ ಇಲ್ವಾ? ಅವ್ರ ಅಕ್ಕ ತಂಗಿ ಇಲ್ವಾ? ಯಾರು ಇಲ್ವಾ? ಅವ್ರೇನ್ ಮನುಷ್ಯರೇನಾ ಸರ್? ಹೋಗ್ಲಿ, ಯಾರು ಇದನ್ ಕೇಳೋರಿಲ್ವಾ? ನೀವೇ ಇಲ್ಲ ಅಂದ್ರೆ ಈ ಕೇಸ್ ಯಾವಾಗ ಆಗೋಗ್ಬಿಡೋದೇನೋ ಸರ್ ಹೇಳ್ಬೇಕು ಅಂದ್ರೆ. ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಏನ್ ಸೈಕಗಳು ಮಾಡಿದ್ದೆ ಎಲ್ಲಾರು ತಾನ್ ಮುಂದೆ ನೀ ಮುಂದು ಅಂತ ಬಿಡದೆ, ಯಾರೋ ಅಮಾಯಕ ರೈತರು ಮಾಡ್ತಾವ್ರೆ ವಿನಃ ಯಾರು ಇವಕ್ಕೂ ಬರ್ಲಿಲ್ಲ ಸರ್ ಈ ವಿಚಾರ. ತಾವು ಲೆಕ್ಚರರು ಇಡೀ ಸಮಾಜ. ಪ್ರಶಾಂತ್ ನಾಥ್ 4 ಉದಾಹರಣೆಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಟ್ರು. ಅಲ್ಲೊಬ್ಳು ನೇಹಾ ಹಿರೇಮಠ್ ಅಂತ ಹುಡುಗಿ, ಇಲ್ಲ ಸರ್ ಕರೆಂಟ್ ಇರ್ಲಿಲ್ಲ, ಈಗ್ಲೇ ಅಲ್ಲ ಬಂದಿದ್ದು. ಒಬ್ಬ ನೇಹಾ ಹಿರೇಮಠ್ ಅನ್ನುವ ಹುಡುಗಿ ನೀನ್ ನನಗ್ ಬೇಡ ಅಂದಿದ್ದಕ್ಕೆ ಬಂದು ಕೊಂದ್ಬಿಡ್ತಾನ ಅವನು. ಅಂಜಲಿ ಅಂತ ಒಂದು ಹುಡುಗಿ, ನೀನ್ ನನಗೆ ಇಷ್ಟ ಇಲ್ಲ ಅಂದಿದ್ದಕ್ಕೆ ಮನೆಗೆ ನುಗ್ಗಿಕೊಳ್ತಾನೆ. ಗೊತ್ತಿದೆ ಸರ್. ಈ ಪ್ರಜ್ವಲ್ ರೇವಣ್ಣನ ಕೇಸ್ ಹೊರಗೆ ಬರುತ್ತೆ ಮೇಡಮ್. ನಮ್ಮ ಊರ್ ಕಡೆ ಈ ದೇವ್ರಿಗೆ ಬಸವಿ ಬಿಡ್ತಿದ್ರು ಹೋರಿಗಳನ್ನ. ಅದನ್ನ ಯಾರು ಕಟ್ಟ ಹಂಗಿರ್ಲಿಲ್ಲ. ಎಲ್ಲಿ ಮೇಯ್ಬೋದು ಅಲ್ಲಿ ಮೇಯ್ಬೋದಾಗಿತ್ತು. ಏನ್ ಮಾಡ್ಬೋದು ಅದು ಮಾಡಕ್ ಅವಕಾಶ ಇರ್ತಿತ್ತು ಅದೊಂದು ಹೋರಿಗೆ. ಸರ್ ಈ ಮನುಷ್ಯ ಹಂಗಾಡ್ದ ಅವನು ಪ್ರಜ್ವಲ್ ರೇವಣ್ಣ. ಇವನ್ ನೋಡಿದ್ರೆ ಹಿಂಗೆ ಈ ತರ ತ್ರಿಮ್ತೆ ಸಾಯಿಸೋದು ಯಾವ ನ್ಯಾಯ, ಯಾವ ಧರ್ಮ ಸರ್? ಹೋಗ್ಲಿ, ಆ ಮನುಷ್ಯ ಹೋಗೋವಾಗ ಎಷ್ಟು ನೊಂದಿರ್ಬೇಕು, ಪ್ರಾಣ ಎಷ್ಟು ಅಲ್ಲಾಡೋಗಿರ್ಬೇಕು. ಅವ್ರ ತಂದೆ ತಾಯಿ ಹಬ್ಬ ಇದನ್ನ ನೆನ್ಸ್ಕೊಂಡ್ರೆ ನನ್ಗೆ ಒಂಥರ ಆಗತ್ತೆ ಸರ್. ನಮ್ಮ ಮನೆಗಳಲ್ಲಿ ನಡೆದಿದ್ಯೇನೋ ಅನ್ನೋ ತರ ನಾವೇ ಊಹಿಸ್ಕೊಂತೀವಿ. ಅವ್ರ ತಂದೆ ತಾಯಿ ಹೆಂಗಿರ್ಬೇಕು, ಅವ್ರ ಹೆಂಡತಿ ಹೆಂಗಿರ್ಬೇಕು ಸರ್? ಅವ್ರ ಮನುಷ್ಯನ ಇಂಥವ್ರಿಗೆ ಹೆಲ್ಪ್ ಮಾಡ್ತಾರಲ್ಲ ಈ ಪೊಲೀಸರು, ಅವ್ರೆಂಥವ್ರು ಇರ್ಬೇಕು ಅಂತ ಲೆಕ್ಕ. ದೇವರೇ ಇದನ್ನ ಕಾಪಾಡ್ಬೇಕು ಸರ್. ಇವರೆಲ್ಲ ಈಗ ಮುಂದೆ ಬರಲ್ಲ. ಎಲೆಕ್ಷನ್ ಹಿಂದೆ ಇದ್ದಿದ್ರೆ ನಾ ಮುಂದು ತಾ ಮುಂದು ಅಂತ ಅವ್ರ ಮನೆಗೂ ಹೋಗಿರೋರು ರಾಜಕಾರಣಿಗಳು. ಇವಾಗ ಯಾರು ಒಬ್ರು ಹೋಗಿದ್ ನಾನು ನೋಡಿಲ್ಲ. ಇಲ್ಲ, ಪ್ರಯತ್ನ ಪಡ್ತಿದ್ದಾರೆ. ಎನಿವೇಸ್ ಧನ್ಯವಾದ ಪ್ರಯತ್ನ ಪಡ್ತಾ ಇದ್ದಾರೆ ಮೇಡಮ್ ಫೋನ್ ಮಾಡಿ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.